ರಾಮ ಮಂದಿರದ ಕಾಣಿಕೆ ಹಣ ಕಳವು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಈಗ ರಾಮ ಮಂದಿರ ವಿವಾದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅದು ರಾಹುಲ್ ಗಾಂಧಿ ಅವರಿಂದ. ಏನಾಯಿತು ಬನ್ನಿ ನೋಡಿ. ಇದು ರಾಹುಲ್ ಗಾಂಧಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ವಾರಣಾಸಿ ಪೊಲೀಸ್ನವರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ರಾಮ ಮಂದಿರ ವಿವಾದಕ್ಕೆ ಸಿಕ್ಕಿರುವಂತಹ ಮತ್ತೊಂದು ಟ್ವಿಸ್ಟ್ ಇದು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸಂಸತ್ ಆವರಣದಲ್ಲೇ ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ರು. ರಾಹುಲ್ ಗಾಂಧಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ರಾಹುಲ್ ಗಾಂಧಿ ರಾಮ ಮಂದಿರ ಒಂದು ನಾಟಕಕ್ಕೆ ಕಾನೂನು ಸಂಕಷ್ಟ ಈಗ ಎದುರಾಗಿದೆ. ರಾಮ ಮಂದಿರ ದೇಣಿಗೆಯಲ್ಲಿ ಟ್ರಸ್ಟ್ನಿಂದ ಕೋಟಿ ಲೂಟಿಯಾಗಿದೆ. ಒಂದು ಕಡೆ ಸಂಸತ್ತ ಹೊರಗೆ ನಾಟಕ ಮಾಡಿದ್ರು. ಇಂಡಿಯಾ ಕೂಟ ಸಂಸದ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ. ಅದಕ್ಕೆ ಈ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆರೋಪದಡಿ ಎಫ್ಐಆರ್ ಕೂಡ ಈಗ ದಾಖಲಾಗಿರುವಂಥದ್ದು. ರಾಹುಲ್ ರಾಮ ಮಂದಿರ ನಾಟಕಕ್ಕೆ ಕಾನೂನು ಸಂಕಷ್ಟ ಎದುರಾಗಿರುವಂಥದ್ದು. ರಾಮ ಮಂದಿರ ದೇಣಿಗೆಯಲ್ಲಿ ಟ್ರಸ್ಟ್ನಿಂದ ಕೋಟಿ ಲೂಟಿಯಾಗಿದೆ. ಈಗ ಪ್ರಕರಣವನ್ನು ವಾರಣಾಸಿ ಪೊಲೀಸ್ನವರು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಜೊತೆಗೆ ಇದು ಧಾರ್ಮಿಕ ವಿಚಾರ, ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅನ್ನುವಂತಹ ಒಂದು ವಿಚಾರದಡಿ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರ ಜೊತೆಗೆ ಪಪ್ಪು ಯಾದವ್ ಮತ್ತು ಅವಧೇಶ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಮೊನ್ನೆ ಸಂಸತ್ ಆವರಣದಲ್ಲೇ ಆ ಪೂಜೆ ಎಲ್ಲ ಮಾಡಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಆ ಪಪ್ಪು ಯಾದವ್ ಮತ್ತು ಅವಧೇಶ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣ ಈಗ ದಾಖಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ವಾರಣಾಸಿ ಪೊಲೀಸ್ನವರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಒಂದು ಕಡೆ ಈಗ ರಾಮ ಮಂದಿರದಲ್ಲಿ ಕಾಣಿಕೆ ಹಣ ಜೊತೆಗೆ ಚಿನ್ನ ಬೆಳ್ಳಿ ಭಕ್ತಾದಿಗಳು ಏನೇನು ಕೊಟ್ಟಿದ್ರು ಅದು ಕಳವಾಗಿದೆ. ಅದೀಗ ಒಂದು ಕಡೆಗೆ ತನಿಖೆ ಈಗ ಮುಂದುವರಿಸ್ತಾ ಇದೆ. ಆ ತನಿಖೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಜೊತೆಗೆ ಸಂಬಂಧಪಟ್ಟಂತಹ ಈ ಆರೋಪಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ತನಿಖೆ ಒಂದು ಕಡೆ ಈಗ ಪ್ರಗತಿ ಪಡ್ಕೊಳ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ರಾಮ ಮಂದಿರ ವಿಚಾರದಲ್ಲಿ ಸಂಸತ್ ಆವರಣದಲ್ಲಿ ಅಲ್ಲಿ ಪೂಜೆ ಎಲ್ಲ ಮಾಡುವಂಥದ್ದು ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಬರ್ತದೆ. ಯಾಕಂದರೆ ಆ ಪೂಜೆ ಪುನಸ್ಕಾರಗಳು ಇಂತಿಂಥ ಜಾಗದಲ್ಲೇ ಮಾಡಬೇಕಂತ ಒಂದು ನಿಯಮಗಳಿರ್ತದೆ. ಅದು ಎಲ್ಲಿ ಬೇಕಲ್ಲಿ ಮಾಡೋಕ್ಕೆ ಬರಲ್ಲ ನೋಡಿ. ಅಲ್ಲೆಲ್ಲ ಮೊನ್ನೆ ಆ ಪಪ್ಪು ಯಾದವ್ ಅವರೆಲ್ಲ ಪೂಜೆ ಎಲ್ಲ ಮಾಡಿ ಅದು ಸಾಕಷ್ಟು ಒಂದು ಕಡೆ ಈಗ ನೆಟ್ಟಿಗರ ಆಕ್ರೋಶಕ್ಕೂ ಕೂಡ ಗುರಿಯಾಗಿದ್ದಾರೆ. ಜೊತೆಗೆ ವಾರಣಾಸಿ ಪೊಲೀಸ್ನವರು ಎಫ್ಐಆರ್ ಕೂಡ ಈಗ ದಾಖಲು ಮಾಡ್ಕೊಂಡಿದ್ದಾರೆ. ಎಫ್ಐಆರ್ ದಾಖಲು ಮಾಡಿಕೊಂಡು ಒಂದು ಕಡೆ ತನಿಖೆಯನ್ನು ಕೂಡ ಈಗ ಮುಂದುವರಿಸ್ತಾ ಇದ್ದಾರೆ. ಯಾಕಂದರೆ ಇವರೆಲ್ಲರೂ ಕೂಡ ಸಾಕಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು. ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಕಡೆ ನೆಟ್ಟಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅಲ್ಲೊಂದಿಷ್ಟು ಆಕ್ರೋಶಗಳು ಭುಗಿಲೆತ್ವು. ಒಂಥರ ಪ್ರತಿಭಟನೆ ಮಾಡುವ ದಿಟ್ಟಿನಲ್ಲಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಇದು ಧಾರ್ಮಿಕ ಭಾವನೆಗೆ ಘಾಸಿ ಆಗ್ತದೆ. ಯಾಕಂದರೆ ಸಹಜವಾಗಿ ಕಳೆದ 2 ವರ್ಷ ಆಯಿತು ಅಷ್ಟೇ ದೇವಸ್ಥಾನಗಳ ಕಟ್ಟಿಯಲ್ಲಿ. ದೇವಸ್ಥಾನ ಕಟ್ಟಿ ಕಳೆದ 2 ವರ್ಷದಲ್ಲೇ ಈ ಹಣ ಕಳವು ಆಗ್ತದೆ ಅಂದಾಗ ಅದೆಲ್ಲ ಒಂದು ಕಡೆ ರಾಮನ ಭಕ್ತರಿಗೂ ಒಂಥರ ಆಘಾತ. ಇನ್ನೊಂದು ಕಡೆ ಅದನ್ನು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅನ್ನುವಂಥದ್ದು BJPಯೇತರ ಪಕ್ಷಗಳ ಆಗ್ರಹವೂ ಕೂಡ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೊಂಥರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವ ನಿಟ್ಟಿನಲ್ಲಿ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಿಮ್ಮ ಹೋರಾಟ ಇದೆಯೇ, ಎಷ್ಟರ ಮಟ್ಟಿಗೆ ಸರಿ ಅಂತ ಅವ್ರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ.